ಹೆಂಗೈತೆ ನಿಮ್ಮೂರಲ್ಲಿ ಎಲೆಕ್ಷನ್ ತಾವು? ಇಲ್ಲಿ ಎಲ್ಲ ವಿಚಿತ್ರ ಜನಗಳು ಗೆದ್ದಿರೋರು. ವಿಚಿತ್ರ ಯಾರು ಏನು ಮಾಡ್ತಾರೆ, ಏನು ಕೆಲಸಗಳು ಇರಲ್ಲ ನೋಡಿ. ಇದು ಮಾಡಿಸಿ 6 ತಿಂಗಳಾಗದೆ, ಇದ್ರದ್ದು ಇನ್ನೂ ಆರ್ಡರ್ ಕಾಪಿ ಬಂದಿಲ್ಲ ನನಗೆ. ಏನಾಗಿರೋದು ಕಾಲು ನಿಮ್ಗೆ? ಇದು ತೇರ್ ಚಕ್ರ ಹರಿದ್ಬಿಟ್ಟು 4 ವರ್ಷ ಆಯಿತು. ತೇರು ಇಲ್ಲಿ ನಂಜನಗೂಡದಲ್ಲ, ಬೆಂಗಳೂರಲ್ಲಿ ದೊಮ್ತಂದ್ರಲ್ಲಿ ಇದನ್ನು ಮಾಡಿದ್ದೆ ಕೌಲಂದಲ್ಲಿ. ನಾನು ನಮ್ಮದು ದೇವನೂರು ನಂಜನಗೂಡು ತಾಲೂಕು ಸೇರ್ತದೆ. ಅಲ್ಲಿ ಮಾಡಿಸಿ 4 ವರ್ಷ ಆಯಿತು. ಈಗ ಇದು ಮಾಡಿಸಿ ಆರ್ಡರ್ ಕಾಪಿನೇ ಬಂದಿಲ್ಲ ಇನ್ನು. ಹಂಗಾರೆ ಏನು ಸಂಸದರು ಏನು ಕೆಲಸ ಮಾಡ್ತಾ ಇಲ್ಲ ಗೆದ್ದಿರೋರು? ಇಲ್ಲಿ ಯಾರು ಏನು ಕೆಲಸಗಳೇ ಮಾಡ್ತಿಲ್ಲ ಸರಿ. ಯಾವ ಸ್ಟ್ರಾಂಗು ನಗರದಲ್ಲಿ, ಬಿಜೆಪಿನ ಕಾಂಗ್ರೆಸ್? ಇವಾಗ ಈ ಸಲ ಹೇಳೋಕ್ಕಾಗಲ್ಲ, ಬಿಜೆಪಿನೇ ಬರ್ತದೆ ಪುನಃ. ಯಾಕೆ? ಯಾಕೆಂದ್ರೆ ಕೆಲವು ಕೆಲಸಗಳು ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಎಲೆಕ್ಷನ್ ಕಾವು ಹೆಂಗಿದೆ ಈ ಸಲ? ಫೈಟ್ ಇದೆ. ಫೈಟ್ ಇದೆಯಾ? ಕಾಂಗ್ರೆಸ್ ಬಿಜೆಪಿ. ಏನಕ್ಕೆ ಅಷ್ಟೊಂದು ಫೈಟು ಅಂತೀರಾ ಈ ಸಲ? ಇದೆಯಲ್ಲ, ಒಂದ್ ಕಡೆ ಇವ್ರದ್ದು ಗ್ಯಾರಂಟಿಗಳು ಕಾಂಗ್ರೆಸ್ನವ್ರದ್ದು, ಇನ್ನೊಂದ್ ಕಡೆ ಮೋದಿ. ಎರಡರಲ್ಲಿ ಯಾವ್ದು ಗ್ಯಾರಂಟಿ ಗೆಲ್ಲುತ್ತೋ ಅಲೆ ಗೆಲ್ಲುತ್ತೋ? ನಮ್ಮ ಡಿಸ್ಟ್ರಿಕ್ಟ್ ಇಲ್ಲಿವರೆಗೆ ಕಾಂಗ್ರೆಸ್ಸೇ ಹೆಚ್ಚಿಗೆ ಬಂದಿರೋದು ಯಾವಾಗ್ಲೂ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಇದೆ. ಹೌದಾ? ನೋಡಿ ಸರ್, ಎಸ್ ಸಿ ಮಾದೇವಪ್ಪರ ಮಗ ಸುನಿಲ್ ಬೋಸ್ ನಿಂತ್ಕೊಂಡಿದ್ದಾರೆ. ಮಾದೇವಪ್ಪರ ನಿಂತ್ಕೋಬಹುದಾಗಿತ್ತು, ಮಗನ ಯಾಕೆ ನಿಲ್ಸಿರ್ಬೋದು ನಿಮ್ ಪ್ರಕಾರ? ಅವರು ಆಲ್ರೆಡಿ MLA ಅಲ್ವಾ, ಮಿನಿಸ್ಟ್ರು ಕೂಡ. ಸೊ ಹಾಗಾಗಿ ಅವ್ರ ಸೀಟು ಅವ್ರಿಗೆ ಇರ್ತದೆ ಗ್ಯಾರಂಟಿ ಆಗಿ. ಅವರು ಮಗನ್ ಕೊಡ್ಸಿದ್ದಾರೆ. ನಗರದಲ್ಲಿ ಎಲೆಕ್ಷನ್ದು ಒಂದು ಬಿಸಿ ನಗರದ ಎಲೆಕ್ಷನ್ ಬಿಸಿ ಅಂತಿದೆ. ಇಲ್ಲಿ ಎಲ್ಲ ಕಾಂಗ್ರೆಸ್ MLA ಗಳಿರೋದ್ರಿಂದ ಕಾಂಗ್ರೆಸ್ ಆಗ್ಬೋದು. ಮೋದಿ ಎಲೆ ಇಲ್ವಾ ಇಲ್ಲಿ? ಮೋದಿ ಎಲೆ ಕಡಿಮೆ. ಯಾಕೆ? ಮೋದಿ ಅಲ್ಲಿ ಎಲ್ಲ ಕಾಂಗ್ರೆಸ್ MLA ಗಳು ಜಾಸ್ತಿ ಇದಾರಲ್ಲ. ಹಂಗಿದ್ರು ಹೋದ್ಸಲ ಬಿಜೆಪಿಯಿಂದ ಅವ್ರು ಗೆದ್ದಿದ್ರಲ್ಲ, ಶ್ರೀನಿವಾಸ್ ಪ್ರಸಾದ್ ಅವರು. ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ದೆ ಬೇರೆ ಥರ ಆಗಿತ್ತದು. ಬೇರೆ ಥರ ಅದು. ಹೆಂಗೆ? ಅದು ಅಲ್ಲಿ ಕಾಂಗ್ರೆಸ್ಸಿನ ಟಿಕೆಟ್ ಕೊಡಲಿಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ಸಿಂದ ಹೊರಗಡೆ ಹಾಕಿದ್ರು ಅಂದ್ಬಿಟ್ಟು ಬಿಜೆಪಿಗೆ ಬಂದಾಗ ಅವರು ಇದ್ರ ಮೇಲೆ ಗೆಲ್ಸಿದ್ದು ಅವ್ರನ್ನ. ಶ್ರೀನಿವಾಸ್ ಪ್ರಸಾದ್ ಅವರು ಏನು ಕೆಲಸ ಮಾಡಿಲ್ವಾ ಸಂಸದರಾಗಿ? ಅವರು ಚಾಮರಾಜನಗರಕ್ಕೆ ಬಂದೇ ಇಲ್ಲ ಅವಾಗ. ನಗರಕ್ಕೆ ಬಂದಿಲ್ಲ ಅಂತೀರಿ? ಅವ್ರಿಗೆ ಆರೋಗ್ಯನೇ ಸರಿ ಇಲ್ಲ. ಅವರೇನೋ ರಿಚ್ ಪಾರ್ಟಿಗಳು ಇರ್ತಾರ, ಅವ್ರ ಬಗ್ಗೆ ಅವರು ಅಷ್ಟೇ. ಹಂಗಾರೆ ಪುಟ್ರಂಗ್ ಸೆಟ್ರು ಮಕ ನೋಡ್ಕೊಂಡು ಈ ಸಲ ನೀವು ಕಾಂಗ್ರೆಸ್ಗೆ ಹಾಕ್ತೀರಿ? ನಾವು ಖಂಡಿತ ಸರ್. ನಾವಂತೂ ಬೇರೆಯವ್ರ ಮಾತು ನಾವು ಹೇಳಕ್ ಹೋಗಲ್ಲ. ನಾವಂತೂ ಖಂಡಿತವಾಗಿ ಕೊತ್ತಲವಾಡಿ ನಮ್ಮದು. ಆದರೂ ನಾವು ಕಾಂಗ್ರೆಸ್ಗೆ ಯಾವಾಗಲೂ. ಈ ಸಲ ಯಾರನ್ನು ಗೆಲ್ಲಿಸ್ತೀರಾ ಸರ್ ನೀವು, ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ ಸರ್. ಬಿಜೆಪಿ. ಏನು ಸರ್ ಇವ್ರು ನೋಡಿ ಯಾರೋ ಬಂದೇ ಇಲ್ಲ, ಬಿಜೆಪಿ ಸಂಸದರೇ ಕಾಣಿಸ್ಕೊಂಡಿಲ್ಲ ಅಂತಾರೆ. ಹೇಳ್ತಾರೆ ಎಲ್ಲ ಬಂದಾಗ, ಅವ್ರವ್ರಿಗೆ ಬಂದಾಗ ಹೇಳ್ತಾರೆ. ಈಗ ನಾವು ದೇಶದಲ್ಲಿ ಮೋದಿ ಬಂದ ಮೇಲೆ ಏನೇನು ಬದಲಾವಣೆ ಆಗ್ತಾ ಇದೆ, ದೇಶ ಹೊರಗಡೆ ಭಾರತ ಅಂದ್ರೆ ಏನು ಅನ್ನೋ ರೀತಿ ಇದೆ. ಇಡೀ ವರ್ಲ್ಡಲ್ಲೇ ಭಾರತ ಅಂದ್ರೆ ನಾವು ಏನು ನಡೀತಾ ಇದೆ, ಹೆಂಗೆ ಅನ್ನೋದು ತಿರುಗಿ ಜನ ನಮ್ಮ ಭಾರತ ಅನ್ನೋದನ್ನ ಐಡೆಂಟಿಫೈ ಮಾಡೋ ರೀತಿ ತಗೊಂಡೋಗಿದ್ದಾರೆ. ಒಟ್ನಲ್ಲಿ ಅಭಿವೃದ್ಧಿ ಆಗಿದೆ. ಆಯ್ತು, ನಗರ ಏನು ಅಭಿವೃದ್ಧಿ ಆಗಿದೆ ಹೇಳಿ? ಈಗ ಒಂದು 5 ವರ್ಷದಿಂದ ಸರ್ ನಗರ ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, ಆಗಿದೆ. ಇನ್ನೂ ತುಂಬಾ ಇದ್ದು ರೋಡ್ಗಳು ಇಂಪ್ರೂವ್ಮೆಂಟ್ ಆಗಿದೆ, ಕೆಲವುಗಳಾಗಿದೆ. ನಮ್ಮ ಇದು ಆಗಿದ್ದಾವೆ ಕೆಲವನ್ನ. ಅಂದ್ರೆ ಕೆಲವು ಎಲ್ಲನೂ ಒಂದೇ ಸರಿ ಮಾಡಬೇಕು ಅಂದ್ರೆ ಆಗೋದಿಲ್ಲ. ದೇಶ ಹಿಂದೆ ಆಗ್ತಕ್ಕಂಥ ಇದನ್ನ ಡೆವಲಪ್ಮೆಂಟನ್ನು ಹೊಸದಾಗಿ ಮಾಡೋದು ಅಂದ್ರೆ ಮಾಡ್ಬಿಡ್ಬೋದು. ಹಾಳಾಗಿರೋದನ್ನ ಸರಿ ಮಾಡ್ಕೊಂಡು ಮಾಡಬೇಕು ಅಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು. JDS ಜೊತೆ ಮೈತ್ರಿ ಬೇರೆ ಆಗ್ಬಿಟ್ಟವ್ರೆ ಈಗ ಬಿಜೆಪಿ, ಅದು ವರ್ಕೌಟ್ ಆಗುತ್ತಾ ಸರ್? ವರ್ಕೌಟ್ ಆಗಲ್ಲ ಅಂದ್ರೆ ದೊಡ್ಡವ್ರ ಕತೆ. JDS ಅಂದ್ರೆ ಒಕ್ಕಲಿಗರು ಓಟು ಇವ್ರ ಕಡೆಗೆ ಬರಲಿ, ಎಲ್ಲಾ ಕಡೆನೂ ಇದೆ ಅಲ್ವಾ, ಅದನ್ನ ಕ್ರೋಢೀಕರಿಸಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಇನ್ನೇನು. ನಗರದಲ್ಲಿ ವರ್ಕೌಟ್ ಆಯ್ತು. ನಗರದಲ್ಲಿ ನಮ್ಮ ಕಡೆ, ನಮ್ಮ ಏರಿಯಾದಲ್ಲಿ ಗೌಡ ಸೋಟ್ ಕಡಿಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.